ಇದನ್ನೆಲ್ಲ ನೋಡಿದ್ರಿ, ಇದೆಲ್ಲ ಪ್ಯಾಕಿಂಗ್ ಆಗಿರುವಂತ ಪ್ಯಾಕೆಟ್ಗಳಿವು. ಇದರಲ್ಲಿ ನೈಟ್ರೋಜನ್ ಅಲ್ವಾ ಸರ್? ನೈಟ್ರೋಜನ್ ಫಿಲ್ ಆಗುತ್ತೆ ಒಳಗಡೆ, ಅಂದ್ರೆ ಕೆಡದೆ ಇರುವಂಗೆ. ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಓಕೆ ಶೆಲ್ಫ್ ಲೈಫ್ ಜಾಸ್ತಿ ಆಗುತ್ತೆ. ಓಕೆ ಓಕೆ. ಎಷ್ಟು ದಿನ ಇಡ್ಬೋದು ಸರ್ ಈ ಪ್ಯಾಕ್ ಅನ್ನ? ಸುಮಾರು ನೀವು 1 ಇಯರ್ ಇಡ್ಬೋದು ಸರ್. ಏನಾಗಲ್ಲ, ನೈಟ್ರೋಜನ್ ಇರೋದ್ರಿಂದ 1 ಇಯರ್ ವರ್ಗೂ ಏನಾಗಲ್ಲ. 1 ಇಯರ್ ವರ್ಗೂ ಯಾವುದು ದಿವ್ಯ ಹುಳ ಬರಲ್ಲ. ಇವರು ಇಲ್ಲಿ ಪ್ಯಾಕಿಂಗ್ ಸೆಕ್ಷನ್. ಎಸ್ ಸರ್. ನಮಸ್ತೆ ಅಮ್ಮ. ನಮಸ್ತೆ ಸರ್. ಏನ್ ಹೆಸರು ನಿಮ್ದು? ಸರ್ ದಿವ್ಯಾ. ದಿವ್ಯಾ ಅವರು. ಓಕೆ. ಇದು ಈ ಯೂನಿಟ್ ಪೂರ್ತಿ ನೀವೇ ನೋಡ್ಕೊಳ್ತೀರಾ? ಎಸ್ ಸರ್. ಹೇಗೆ ಕೆಲಸ ನಡೆಯುತ್ತೆ ಇಲ್ಲಿ? ಸರ್ ಇದು ರೆಗ್ಯುಲರ್ ಬೇಸಿಸ್ ಮೇಲೆ ನಮ್ದು ಪ್ಯಾಕೆಟ್ಸ್ ಎಲ್ಲಾನು ನಾವು ಮೂವ್ ಮಾಡ್ತೀವಿ. ಅಂದ್ರೆ ಬಲ್ಕ್ ಐಟಮ್ಸ್ ಎಲ್ಲಾನು ತಗೊಂಡ್ ಬಂದು ಅಂದ್ರೆ ಕಸ್ಟಮರ್ಗೆ ಯಾವ ರೀತಿ ಕಸ್ಟಮೈಸ್ ಮಾಡಿ ಕೊಡ್ಬೋದು ನಾವು. 100 ಗ್ರಾಮ್ 1 kg ಅವ್ರಿಗೆ ಯಾವ ರೀತಿ ರಿಕ್ವೈರ್ಮೆಂಟ್ ಇರುತ್ತೋ ಆ ರೀತಿ ಪ್ಯಾಕಿಂಗ್ಸ್ ಆಗುತ್ತೆ. ಅದನ್ನೆಲ್ಲನೂ ನಾವು ಕೂಡ ಕ್ಲೀನಿಂಗ್ ಮಾಡಿಸಿ ಪ್ಯಾಕೆಟ್ಸ್ ನೆಲ್ಲನೂ ಕೂಡ ನಮಗೆ ಬೆಸ್ಟ್ ಬಿಫೋರ್ ಮ್ಯಾನುಫ್ಯಾಕ್ಚರ್ ಡೇಟ್ ಎಲ್ಲ ಮೆನ್ಷನ್ ಮಾಡಿಸಿ ನೇಮ್ಸ್ ಎಲ್ಲ ಅಪ್ಡೇಟ್ ಮಾಡಿ ನಾವು ಕಸ್ಟಮರ್ಗೆ ಪ್ರಾಡಕ್ಟ್ ಅದನ್ನ ನಿಮ್ಮ ಟೀಮೇ ಮಾಡ್ತೀರಾ? ನಮ್ಮ ಟೀಮೇ ಮಾಡ್ತೀವಿ. ಓಕೆ. ಎಷ್ಟು ಕೆಜಿ, ಎಸ್ ಎಷ್ಟು ದಿನ ಇಡ್ಬೋದು ಎಲ್ಲ ಮಾಹಿತಿ ಇರುತ್ತೆ. ಮಾಹಿತಿ ಎಲ್ಲ ನೋಡಿ ತೋರಿಸಿ ನಮ್ಗೆ ಒಂದ್ ಸ್ವಲ್ಪ ಅದನ್ನ. ಇದು ಈ ತರ ಕವರ್ ಇರುತ್ತಾ ಸರ್? ಇದು ಬಂದು SR ಕ್ಯೂಬ್ ಡೀಟೇಲ್ಸ್ ಇರುತ್ತೆ. ಇದರಲ್ಲಿ ಯಾವುದೇ ರೀತಿ ನೇಮ್ಸ್ ಆಗಿರ್ಬೋದು, ಇಲ್ಲಿ ಡೇಟ್ ಡೀಟೇಲ್ಸ್ ಆಗಿರ್ಬೋದು, ಬಾರ್ಕೋಡ್ ಯಾವುದೇ ಇನ್ಫಾರ್ಮೇಶನ್ ಇರಲ್ಲ. ಓಕೆ. ಇದಿಷ್ಟು ಮಾತ್ರ ರೆಡಿ ಇರುತ್ತೆ. ಇದ್ರ ಬಾರ್ಕೋಡ್ ಗಳನ್ನೆಲ್ಲ ನೆಕ್ಸ್ಟ್ ಕೊಡ್ತೀವಿ ಸರ್. ನಮ್ಮ ಬ್ರ್ಯಾಂಡ್ ಅಲ್ಲಿ ನಾವು ಇದನ್ನ ನಾವು ನೇಮ್ ಮೆನ್ಷನ್ ಮಾಡಿದೀವಿ. ಇದರಲ್ಲಿ ಎಲ್ಲಾ ರೀತಿಯು ಯಾವ ಪ್ರಾಡಕ್ಟ್ಸ್ ನೇಮ್ಸ್ ನೋಡಿ. ಇದ್ರಲ್ಲಿ ಆ ರೀತಿ ಓಕೆ ಇದಿಲ್ಲ, ಇದೆಲ್ಲ ಆಡ್ ಆಗುತ್ತೆ ಈಗ ಮತ್ತೆ. MRP ಏನಿದೆ? MRP, ಮ್ಯಾನುಫ್ಯಾಕ್ಚರ್ ಮತ್ತೆ ಬೆಸ್ಟ್ ಬಿಫೋರ್ ಓಕೆ ಎಲ್ಲ ಡೀಟೇಲ್ಸ್. ಇದೇನ್ ಕೋಡ್ ಇದು? ಇದು ಬಂದು ಬಾರ್ ಕೋಡ್ ಸರ್. ಇದರಲ್ಲಿ ಎಲ್ಲಾ ಇನ್ಫಾರ್ಮೇಶನ್ಸ್ ಸಿಗುತ್ತೆ ನಿಮಗೆ. ಓಕೆ ಓಕೆ ಓಕೆ. ಬ್ಯಾಚ್ ಕೋಡ್ ಕೂಡ ಇದೆ. ಹೌದು. ಈಗ ಸೋಮೇಶ್ ಹೇಳಿದ್ರಲ್ಲ, ಇದು ಇದು ಸರ್ ಈಗ ನಮ್ಮ ಬ್ರ್ಯಾಂಡ್ ಅಲ್ಲದೆ ನಾವು ಬೇರೆ ಬೇರೆ ಈಗ ಅವರ ಪ್ಯಾಕ್ ಕೊಟ್ರೆ ಅವ್ರಿಗೆ ಮಾಡ್ಕೊಡೋಣ. ಇದಿಷ್ಟು ರೆಡಿ ಇರುತ್ತೆ, ಬೇರೆ ಅವ್ರ ಬ್ರ್ಯಾಂಡ್ಗಳು ಇದ್ರ ಮೇಲೆ ಪ್ರಿಂಟ್ ಆಗುತ್ತೆ. SR ಕ್ಯೂಬ್ ಅಂತ ಹೇಳಿ ಇದು ಗಂಗಾವತಿನಲ್ಲಿ ಒಂದು 5 ಜನ ಇಂಜಿನಿಯರ್ಸ್ ಸೇರ್ಕೊಂಡು ಅವರು ಒಂದು ಔಟ್ಲೆಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಇಲ್ಲಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ, ನಮ್ ಜೊತೆ ಕಾಂಟ್ರಾಕ್ಟ್ ಮಾಡ್ಕೊಂಡಿದ್ದಾರೆ. ನಮ್ದೆಲ್ಲ ಪ್ರಾಡಕ್ಟ್ಸ್ ಅವ್ರಿಗೆ ನಾವು ಅವ್ರ ಬ್ಯಾಗ್ ಅಲ್ಲಿ ಅವ್ರ ಪ್ಯಾಕ್ ಅಲ್ಲಿ ಮಾಡಿ ಕಳಿಸ್ಕೊಡ್ತೀವಿ ಅವರಿಗೆ. ಸೊ ಆ ತರ ಸುಮಾರು ಜನಕ್ಕೆ ನಾವು ಪ್ರೈವೇಟ್ ಲೇಬಲ್ ಕೂಡ ಮಾಡ್ತೀವಿ. ನಮ್ ಬ್ರ್ಯಾಂಡು ಇದೆ, ಪ್ರೈವೇಟ್ ಲೇಬಲ್ ಇದೆ. ಓಕೆ. ಇದು ನಿಮ್ಮ ಇದಕ್ಕೆ ಇಲ್ಲಿ ನೋಡಿ, ಇಲ್ಲಿ ಒಂದಿಷ್ಟು ಪ್ರಾಡಕ್ಟ್ ಗಳನ್ನ ಹಾಕಿದ್ರಿ. ಇಲ್ಲಿ ಯಾರು ಬೇಕಾದ್ರೂ ಬಂದು ನೋಡ್ಬೋದು ಸರ್? ಇದನ್ನ ಸರ್ ಬರ್ಬೋದು, ಬಂದು ನೋಡ್ಬೋದು, ಏನಿಲ್ಲ. ಸೊ ಇಲ್ಲಿಗೆ ಇದು ನೋಡಿ ಎಲ್ಲ ನಮ್ದು ಏನು ಎಷ್ಟು ಪ್ರಾಡಕ್ಟ್ಸ್ ಇದೆ ಅಷ್ಟು ಪ್ರಾಡಕ್ಟ್ಸ್ ನಾವು ಇಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಇದು ಜೊತೆಗೆ ನೋಡಿ ನಮ್ದೊಬ್ರು ರೈತರು ತಗೊಂಡ್ಬಿಡ್ಬೋದು, ಸೇಲ್ ಕೂಡ ಆಗುತ್ತೆ. ತುಮಕೂರವ್ರೊಬ್ರು ರೈತರು ಹರ್ಬಲ್ ಶಾಂಪೂ ಮತ್ತೆ ಸೋಪು, ಹ್ಯಾಂಡ್ ಮೇಡ್ ಸೋಪ್ ಎಲ್ಲ ಮಾಡಿದ್ದಾರೆ. ಸೊ ಅವು ಕೂಡ ನಾವು ಪ್ರಮೋಟ್ ಮಾಡ್ತೀವಿ. ಇದು ರೇಟ್ MRP ಏನಿರುತ್ತೆ ಇಲ್ಲೇ ಬಂತು. ಇದೇನು ಸೋಪ್ಗಳ? ಇದು ಸೋಪ್ ಅದು ಕುಕ್ಕುಂಬರು ಮತ್ತೆ ಹನೀಶ್ ಸೋಪ್, ಇದೆಲ್ಲ ಅದು ತುಂಬಾ ಒಳ್ಳೊಳ್ಳೆ ಸೋಪ್ಗಳನ್ನ ಮಾಡಿದ್ದಾರೆ ಅವರು. ಸೊ ನಮ್ ಫಾರ್ಮರೇ ಮಾಡಿರೋದು ಅದು. ಕರೆಕ್ಟ್. ಎಲ್ಲ ಈಗ ನೀವು ಕೆಲವು ರೈತರುಗಳನ್ನ ಅಲ್ಲಿಂದ ಬೆಳೆದು ತಗೊಳ್ತೀರಿ, ಬೆಳೆಗಳನ್ನ. ಹೌದು. ನೀವು ಅವ್ರ ಮಾನಿಟರ್ ಹೆಂಗ್ ಮಾಡ್ತೀರಿ ಸರ್? ಈಗ ಬಹಳ ಒಳ್ಳೆ ಪ್ರಶ್ನೆ ಇದು. ಯಾಕೆ ಅಂತ ಹೇಳಿದ್ರೆ ಈಗ ಆರ್ಗ್ಯಾನಿಕ್ ಆಗಿ ನಾವು ಅವ್ರಿಗೆ ಟ್ರೈನಿಂಗ್ ಮಾಡಿರ್ತೀವಿ. ಟ್ರೈನಿಂಗ್ ಎಲ್ಲ ಕೊಟ್ಟಾದ ನಂತರ ನಮ್ದೊಂದು ತಂಡ ಇದೆ, 2 ಡಿವಿಷನ್ ಇದೆ. ಒಂದು ಪ್ರೊಡಕ್ಷನ್ ಟೀಮು, ಒಂದು ಸರ್ಟಿಫಿಕೇಶನ್ ಟೀಮ್ ಇದೆ. ಸೊ ಸರ್ಟಿಫಿಕೇಶನ್ ಟೀಮು ವರ್ಷದಲ್ಲಿ 2 ಸಾರಿ ಅವ್ರನ್ನ ಆಡಿಟ್ ಮಾಡ್ಬೇಕಾಗತ್ತೆ. ನಾವು NPOP ಸ್ಟ್ಯಾಂಡರ್ಡ್ಸ್ ಅಲ್ಲಿ IMO ಕಂಟ್ರೋಲ್ ಕೆಳಗಡೆ ನಾವು ಸರ್ಟಿಫಿಕೇಶನ್ ಅಲ್ಲಿ ಇದ್ದೀವಿ. ಸೊ ಇದು ನೋಡಿ, ಇದೆಲ್ಲ ಲೋಗೋ ಬಂದಿರೋದು ಇದೆ IMO ಕಂಟ್ರೋಲ್ ಅನ್ನೋದು ಜೈವಿಕ್ ಇಂಡಿಯಾ. ಈ ಲೋಗೋ ಹಾಕ್ಬೇಕು ಅಂದ್ರೆ ನಮ್ಮ ಪ್ರಾಡಕ್ಟ್ಸ್ ಎಲ್ಲ ಸರ್ಟಿಫೈಡ್ ಇರಬೇಕು. ಇದೆಲ್ಲ ಅಕ್ಕಿ ಪ್ಯಾಕೆಟ್ ಗಳು ಸರ್, ಇದೆಲ್ಲ ಅಕ್ಕಿ. ಇದು ಏನಂತಾರೆ ಸರ್? ಇದು ಯಾವ? ಸರ್ ಇದು ಆಕ್ಚುಲಿ ಬಾಸ್ಮತಿ ಇದೆ. ಬಾಸ್ಮತಿ, ಅದಕ್ಕೆ ಉದ್ದದ. ಹೌದು. ನಮ್ಮ ಹತ್ರ ಟ್ರೆಡಿಷನಲ್ ರೈಸ್ ಗಳು ನೋಡಿ, ಇದು ರೆಡ್ ರೈಸ್ ಇದೆ ನೋಡಿ. ಇದು ಏನು ಪ್ಯಾಕೆಟ್? ಕಂಪ್ಲೀಟ್ ರೆಡ್ ಇದೆ. ಇದು ರೆಡ್ ರೈಸ್ ಇದೆ ಆಕ್ಚುಲಿ. ಸೊ ಪೂರ್ತಿ ರೆಡ್ ರೈಸ್. ಅಕ್ಕಿ ಈ ಕಲರ್ ಇದೆ, ಕಂಪ್ಲೀಟ್ ರೆಡ್ ಇದು. ಸೊ ಸಾಧಾರಣವಾಗಿ ನಾವು ಬಿಳಿ ಅಕ್ಕಿ ನೋಡ್ತೀವಿ ಎಲ್ಲ ಕಡೆ. ಈ ರೆಡ್ ರೈಸ್ ನೋಡಿ, ರೆಡ್ ರೈಸ್ ಅಲ್ಲಿ ಬೀಟನ್ ರೈಸ್ ಮಾಡಿದ್ವಿ, ಅಂದ್ರೆ ಅವಲಕ್ಕಿ. ರೆಡ್ ರೈಸ್ ಅಲ್ಲಿ ಅವಲಕ್ಕಿ ಮಾಡಿದೀವಿ. ಅದೇ ಕಲರ್ ಡಿಫರೆಂಟ್ ಇದೆ. ಹೌದು. ಸೊ ಈ ತರ ಎಲ್ಲ ಇದೇ ರೈಸ್ ಅಲ್ಲಿ ಇದು ಅವಲಕ್ಕಿ ಅದರ. ಸೊ ಈಗ ಸರ್ಟಿಫಿಕೇಶನ್ ಪ್ರೋಸೆಸ್ ಏನಿದೆ, ಸೊ ಅದನ್ನ ನಾವು ಇನ್ಸ್ಪೆಕ್ಷನ್ ಮಾಡಿ ಅದಾದ ನಂತರ ವರ್ಷಕ್ಕೊಮ್ಮೆ ಸರ್ಟಿಫಿಕೇಶನ್ ಏಜೆನ್ಸಿ ಅವರು ಕೂಡ ಇನ್ಸ್ಪೆಕ್ಷನ್ ಮಾಡ್ತಾರೆ. ಇದೆಲ್ಲ ಏನಿದೆ? ಬೆಳೆ ಕಾಳುಗಳ? ಸರ್ ಇಲ್ಲ, ಇದೆಲ್ಲ ಮಿಲೆಟ್ಸ್. ಎಲ್ಲ ಮಿಲೆಟ್ಸ್ ಇದೆ ನೋಡಿ ಇಲ್ಲಿ. ಆಕ್ಚುಲಿ ಬ್ರೌನ್ ಟಾಪ್ ಮಿಲೆಟ್, ಬಾರ್ನಾರ್ಡ್ ಮಿಲೆಟ್, ಫಾಕ್ಸ್ಟೈಲ್ ಮಿಲೆಟ್, ಕೋಡೋ ಮಿಲೆಟ್, ಎಲ್ಲ ಪ್ರತಿಯೊಂದು ಮಿಲೆಟ್ಸ್ ಕೂಡ ಇದೆ ಇದರಲ್ಲಿ. ಇದು ಇವುಗಳು? ಹೌದು. ಎಲ್ಲ ಬೇರೆ ಬೇರೆ. ಎಸ್ ಎಸ್ ಎಸ್. ಇದು ಕನ್ನಡದಲ್ಲಿ ಸಿರಿಧಾನ್ಯಗಳು ಇವೆಲ್ಲದುವೆ. ಸೊ ಈ ನವಣೆ, ಆರ್ಕ, ಊರ್ಲು, ಬರಗು,
ಸೊ ಕೊರ್ಲೆ, ಸಜ್ಜೆ, ಸೊ ಸಜ್ಜೆ, ರಾಗಿ. ಅಲ್ಲ ಇತ್ತೀಚೆಗೆ ಇದ್ರ ಬಳಕೆನೂ ಜಾಸ್ತಿ ಆಗ್ಬಿಟ್ಟಿದೆಲ್ಲ ಎಲ್ಲ ಬಳಕೆ ಕಡೆ ತುಂಬಾ. ಎಲ್ರೂ ಯಾಕೆಂದ್ರೆ ಹೆಲ್ತ್ ಜಾಸ್ತಿ ಬೆನಿಫಿಟ್ ನಿಮಗೆ ಈಗ ಡಯಾಬಿಟಿಕ್ ಇರೋಂಥವ್ರಿಗೆ ಅವ್ರಿಗೆಲ್ಲರಿಗೂ ಮಿಲೆಟ್ಸ್ ಜಾಸ್ತಿ ಬಳಸಬೇಕು ಅನ್ನೋಂಥದ್ದು. ಹಾ. ಸೊ ಆ ತರದಲ್ಲಿ ಹಾ. ಸೊ ಈಗ ನೋಡಿ ಈಗ ನಾವು ಫಾಕ್ಸ್ಟೈಲ್ ಮಿಲೆಟ್ ಅಂತ ಹೇಳ್ತೀವಿ ನವಣೆನಲ್ಲಿ, ಅದನ್ನ ನಾವು ದೋಸೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ. ಲಿಟ್ಲ್ ಮಿಲೆಟು ಸಾಮೆನಲ್ಲಿ ಇಡ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಬೇರೆ ಬೇರೆ ಇವಾಗ ನಾವೇನ್ ಪಲಾವು, ಪೊಂಗಲ್ಲು ಏನ್ ಮಾಡ್ತೀವಿ ಓಕೆ, ಯಾವ ಎಲ್ಲದಕ್ಕೂ ರೀತಿ ಬೇಕಾದ್ರೂ ಇದ್ರಲ್ಲೇ ಮಾಡ್ಬೋದು. ನೀವು ಏನಿಲ್ಲ ಇದನ್ನ ರೈಸ್ ಏನೇನು ಬಳಸ್ತಿರಲ್ಲ ಅದಕ್ಕೆ ಅಕ್ಕಿ substitute ಬಳಸೋ ಆಗಿ ಜಾಗದಲ್ಲಿ ಅಕ್ಕಿ ಎಲ್ಲ ಕಡೆ ಬಳಸೋ ಇರ್ಬೋದು. ಜಾಗದಲ್ಲಿ ಎಲ್ಲವುದನ್ನು ಈ ಇದರಲ್ಲಿ ನಾವು ಮಾಡಬಹುದು ಆಕ್ಚುಲಿ. ಮತ್ತೆ ಮಲ್ಟಿ ಮಿಲೆಟ್ ಅಟ್ಟ ಅಂತಾನು ಇದೆಲ್ಲವನ್ನೂ ಸೇರಿಸಿ ಗ್ರೈಂಡ್ ಮಾಡಿ ಅದು ಮಾಡ್ತಾರೆ. ಅದು ಮಾಡಿ ರೊಟ್ಟಿ ಮಾಡ್ಲಿಕ್ಕೂ ಕೂಡ ಬಳಸ್ಕೊಂತಾರೆ ಆಕ್ಚುಲಿ. ಸೊ ಹಾಗಾಗಿ ಇದು ಇಂಡಿವಿಜುವಲ್ ಆಗು ಬಳಸಬಹುದು. ಮಲ್ಟಿ ಗ್ರೈನ್, ಮಲ್ಟಿ ಮಿಲೆಟ್ ಆಟನು ಕೂಡ ರುಚಿ ಕೂಡ ಬಹಳ ಚೆನ್ನಾಗಿರುತ್ತೆ ಅನ್ಸುತ್ತೆ. ಬಹಳ ಚೆನ್ನಾಗಿರುತ್ತೆ. ಸೊ ಪ್ರತಿಯೊಂದು Fibers ಜಾಸ್ತಿ ಬಹಳ ಅಲ್ವಾ? ಇಂಪಾರ್ಟೆಂಟ್ ಅಂದ್ರೆ ಹೆಲ್ತ್ ತುಂಬಾ healthy. ಬಹಳ ಇಂಪಾರ್ಟೆಂಟ್. ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ಬೇಕಾಯ್ತು ನಾವು. ಮೊದಲು ಜನಗಳಿಗೆ ಮಿಲೆಟ್ ಬಗ್ಗೆ ಏನು ಗೊತ್ತಿರಲಿಲ್ಲ. ಸೊ ನಾವು ಲಾಲ್ಬಾಗಲ್ಲಿ ಜನವರಿ 26 ಆಗಸ್ಟ್ 15ಗೆ ಒಂದು ಫ್ಲವರ್ ಶೋ ಎಲ್ಲ ಆಗುತ್ತಲ್ಲ, ಆವಾಗ ಸ್ಟಾಲ್ ತಕೊಂಡು ಇದ್ರ ಬಗ್ಗೆ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡಿದ ಮೇಲೆ ಮಿಲೆಟ್ ಎಲ್ಲರೂ ಉಪಯೋಗಿಸೋಕೆ ಶುರು ಮಾಡಿ. ಈಗ ಮಿಲೆಟ್ ಅಂದ್ರೆ ಒಂಥರ ಜಗಜಾ ಇರೋ ನಂಗೆ ಸೂಪರ್ ಫುಡ್ ನಾವು ಬಿಗಿನಿಂಗ್ ನಾವು ತಂದಾಗ ಸೇಲ್ ಆಗ್ತಾ ಇರ್ಲಿಲ್ಲ ಸರ್, ಅವೇರ್ನೆಸ್ ಇರಲಿಲ್ಲ. ನಾವು ಹೇಳ್ತಾ ಇರೋದು 2010-11 ಅಲ್ಲೆಲ್ಲ. ಅವಾಗ ನಮ್ಮ ನಿರ್ದೇಶಕರು ಕೃಷ್ಣ ಪ್ರಸಾದ್ ಅವರು ಏನ್ ಮಾಡೋರು, ಐಡಿಯಾ ಒಂದು ಮೇಳ ಮಾಡೋಣ, ಅವೇರ್ನೆಸ್ ಆದ್ರೂ ಕ್ರಿಯೇಟ್ ಆಗ್ಲಿ ಅಂತ. ಅವಾಗ ನಾವೇನ್ ಮಾಡೋದು, ಲಾಲ್ಬಾಗ್ ಅಲ್ಲಿ ಗಾಂಧಿ ಭವನ, ಬಸವ ಭವನ ಮೇಳಗಳು ಕಂಡಕ್ಟ್ ಮಾಡ್ತಿದ್ವಿ. ಮೀಡಿಯಾ ಎಲ್ಲ ಕವರ್ ಆಗ್ತಾ ಇತ್ತು, ಜನ ಬರೋರು. ಅವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ನಾವು ಅವ್ರಿಗೆ, ಇಲ್ಲ ಇದು ಒಳ್ಳೇದು, ಇದು ತಿನ್ನಿ ತಿನ್ನಿ ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ಆ ತರನೇ ನಮ್ ಕಸ್ಟಮರ್ ಸೂಪರ್ ಫುಡ್ ಆಗ್ಬಿಟ್ಟಿದೆ. ಹೌದೌದು. ಸೊ ಸ್ಪೈಸಸ್ ಗಳು ಕೂಡ ಎಲ್ಲ ಇದೆ ಸರ್ ನಮ್ಮ ಹತ್ರ. ಡ್ರೈ ಫ್ರೂಟ್ಸ್, ಸ್ಪೈಸಸ್, ಚಕ್ಕೆ ಇರ್ಬೋದು, ಅಜ್ವೈನ್ ಇರ್ಬೋದು, ಚಿಯಾ ಸೀಡ್ಸ್ ಇದು. ಸೊ ಇದು ಕೂಡ ಒಂದು ಮಿಲೆಟ್ ಫ್ಯಾಮಿಲಿನೇ ಆಕ್ಚುಲಿ. ಸೊ ಚಿಯಾ ಸೀಡ್ಸ್ ಸಕ್ಕರೆ ಇದ್ದಂಗಿದೆ ಸರ್, ಅದು ಸಕ್ಕರೆನೆ. ಸಕ್ಕರೆ ನಿಮ್ಗೆ ಬಿಳ್ಗಿರುತ್ತೆ, ಇದು ಬ್ರೌನ್ ಶುಗರ್ ಆಕ್ಚುಲಿ, ಲೈಟ್ ಬ್ರೌನ್ ಶುಗರ್ ಆಕ್ಚುಲಿ. ಬ್ರೌನ್ ಶುಗರ್ ಅಂದ್ರೆ ಅದು ಅದರ್ ಮೀನಿಂಗ್ ಇದೆ, ಅದಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ನೀವು ನೋಡಿದ್ರೆ ಪೂರ್ತಿ ಬಿಳಿ ಕಲರ್ ಕಾಣೋದು ಕಡಿಮೆ ಸಿಗಲ್ಲ ನಿಮ್ಗೆ ಆಕ್ಚುಲಿ. ಹಂಗಾಗಿ ಇದೆಲ್ಲ ದಾಲ್ಸ್ಗಳು ಸರ್ ಆಕ್ಚುಲಿ, ಚೆನ್ನ ದಾಲು, ಪ್ರತಿಯೊಂದು ದಾಲ್ಗಳು. ಕಾಲ ಹೇಗಾಗಿದೆ ಅಂದ್ರೆ, ನೀವು ಊಟ ಮಾಡುವ ಅನ್ನ ಬಿಳಿ, ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡುವ ಇಡ್ಲಿ ಬಿಳಿ, ಮದುವೆ ಆಗೋ ಹುಡುಗಿ ಆ ತರ ಆಗಿಬಿಟ್ಟಿದೆ ಇದು. ಟು ಟೆಲ್ ಯು ಫ್ರಾಂಕ್ಲಿ, ಇಫ್ ಇಡೀ ದೇಶದ ಸ್ಟ್ಯಾಟಿಸ್ಟಿಕ್ಸ್ ತೆಗೆದರೆ ಈ ಮಳಿಗೆಯಲ್ಲಿ ನೋಡಿದ್ರೆ ಈ ಬೆಳಿಗ್ಗೆ ವ್ಯಾಲ್ಯೂ ಇಲ್ಲ ಇಲ್ಲಿ. ಇಲ್ಲ, ಸೌತ್ ಇಂಡಿಯಾದಲ್ಲಿ 40% ಡಯಾಬಿಟಿಸ್ ಪೇಷಂಟ್ಸ್ ಇದ್ದಾರಂತೆ. ಸೌತ್ ಇಂಡಿಯಾದಲ್ಲಿ ಇಡೀ ದೇಶದ ಒಂದು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 40% ಡಯಾಬಿಟಿಕ್ ಪೇಷಂಟ್ಸ್ ಸೌತ್ ಇಂಡಿಯಾದಲ್ಲಿ ಇದ್ದಾರೆ ಅಂತ. ಕಾರಣ ಇಷ್ಟೇ, ನಾವೆಲ್ಲ ಜಾಸ್ತಿ ರೈಸ್ ಈಟರ್ಸು, ಪಾಲಿಶ್ಡ್ ರೈಸ್ ತಿಂತಾ ಇದ್ದೀವಿ. ಸರ್, ನನ್ನೊಂದು ಕ್ವಶನ್ ಇದೆ. ಈಗ ನಿಮ್ಮ ಕಂಪನಿಯಿಂದ ರೈತರಿಗೆ ಯಾವ ರೀತಿ ಕರೆಕ್ಟಾಗಿ ನನಗಿದು ನನಗಿದ್ರಿಂದ ಅನುಕೂಲ ಅಂತ ನೋಡೋದಾದ್ರೆ ರೈತರಿಗೆ ಹೆಂಗೆ ಅನುಕೂಲ ಆಗುತ್ತೆ? ಕರೆಕ್ಟ್, ಇದು ಬಹಳ ಉತ್ತಮವಾದ ಪ್ರಶ್ನೆ. ಯಾಕಂದ್ರೆ ನಾವು ಅವತ್ತಿಂದ ಹೇಳ್ತಾ ಇದ್ದೆ, ಇದು ರೈತರಿಗೋಸ್ಕರ ರೈತರಿಂದ ಮಾಡಿದಂಥ ಕಂಪನಿ ಅಂತ ಹೇಳಿದ್ದೆ. ಈ FPO ಮಾಡೋದಕ್ಕೆ ಮುಖ್ಯ ಕಾರಣ, ಅದು ಒಂದು ಕಾರಣ ಇದೇನೆ. ಈಗ ನೀವು ರೈತರಿಗೆ ಏನು ಉಪಯೋಗ ಅಂತ ಹೇಳಿ, ಇವಾಗ ಯಾವುದೋ ಒಂದು ಕಂಪನಿ ಸಹಜವಾಗಿ ಆ ಪ್ರಶ್ನೆ ಮೂಡೇ ಬಿಡುತ್ತೆ ಎಲ್ರಿಗೂ. ಹೌದು, ಈಗ ನೀವು ರೈತರ ಹೆಸರು ಹೇಳ್ತಾ ಇದ್ದೀರಿ, ಕರೆಕ್ಟ್. ರೈತರಿಗೆ ಹೆಂಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬಿಟ್ಟು, ಈಗ ನೋಡಿ, ಯಾವುದೇ ಒಂದು ಕಂಪನಿನೇ ತಗೊಳ್ಳಿ, ಅವ್ರು ಯಾವುದೋ ಒಂದು ಪ್ರೊಡ್ಯೂಸರ್ನ ಒಬ್ಬನಿಂದ ತಗೊಳ್ತಾರೆ, ಅದರಿಂದ ಏನೋ ಒಂದಷ್ಟು ಲಾಭ ಮಾಡಿ ಪ್ರಾಫಿಟ್ ಬರುತ್ತೆ, ಲಾಭ ಮಾಡ್ತಾರೆ. ಈಗ ಯಾರು ಅದನ್ನ ಪ್ರೊಡ್ಯೂಸ್ ಕೊಟ್ಟಿದ್ದಾನೆ, ಆ ಲಾಭದಲ್ಲಿ ಇನ್ನಷ್ಟು ವಾಪಸ್ ಅವನಿಗೆ ಕೊಡುವ ಅಧಿಕಾರ ಇಲ್ಲ. ಲೀಗಲಿ ಇಟ್ ಈಸ್ ನಾಟ್ ಅಲೌಡ್ ಇನ್ ಎನಿ ಕಾರ್ಪೊರೇಟ್ ಕಂಪನಿ. ಇಲ್ಲಿ ಆ ಪ್ರೊವಿಷನ್ ಇದೆ. ನಾನೀಗ ರೈತ ಏನೋ ಒಂದಷ್ಟು ಬೆಳೆದಿದ್ದಾನೆ, ಅದಕ್ಕೆ ಒಂದಷ್ಟು ಪ್ರೀಮಿಯಂ ಪ್ರೈಸ್ ಕೊಟ್ಟು ತಗೊಳ್ತೀನಿ. ಪ್ರೀಮಿಯಂ ಪ್ರೈಸ್ ಯಾಕೆ? ಆರ್ಗ್ಯಾನಿಕ್, ಅದು ಕನ್ವೆನ್ಷನ್ ಮಾರ್ಕ್ ಆರ್ಗ್ಯಾನಿಕ್ಗೂ ವ್ಯತ್ಯಾಸ ಇದೆ. ಸೊ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲೆ ಕೊಟ್ಟು ರೈತನಿಂದ ಖರೀದಿ ಮಾಡಿ ಅದನ್ನ ಮಾರ್ಕೆಟ್ ಮಾಡಿ ಬಂದಂತ ಲಾಭದಲ್ಲಿ ವರ್ಷದ ಕೊನೆಯಲ್ಲಿ ಪುನಃ ಒಂದಷ್ಟು ಹಣವನ್ನು ಅವನಿಗೆ ವಾಪಸ್ ಕೊಡ್ತಾ ಇದ್ದೀನಿ. ವಿತ್ಹೆಲ್ಡ್ ಪ್ರೈಸ್ ಅಂತ, ಕಾಯ್ದಿರಿಸಿದ ಹಣ, ಅದನ್ನ ರೈತನಿಗೆ ಕೊಡ್ತಾ ಇದ್ದೀನಿ. ಪ್ರೀಮಿಯಂ ಪ್ರೈಸು ಕೊಟ್ಟಿದ್ದೀನಿ, ಕಾಯ್ದಿರಿಸಿದ ಹಣವನ್ನು ವರ್ಷದ ಕೊನೆಯಲ್ಲಿ ಮತ್ತೆ ಪುನಃ ಒಂದಷ್ಟು ರೈತನಿಗೆ ಕೊಟ್ಟಿದ್ದೀನಿ. ಇದೊಂಥರ ಬೋನಸ್. ಇಟ್ ಈಸ್ ಲೀಗಲಿ ಅಲೌಡ್. ಬೋನಸ್ ಅಂತಾನೆ ಹೇಳ್ಬೋದು. ಬೋನಸ್ ಅಂತಾನೆ ಹೇಳ್ಬೋದು, ಕರೆಕ್ಟ್. ಸೊ ಅಂದ್ರೆ ದಿಸ್ ಈಸ್ ಒನ್ ಆಫ್ ದಿ ಅಡ್ವಾಂಟೇಜ್. ಪ್ರೀಮಿಯಂ ಪ್ರೈಸ್ ಸಿಕ್ಕೇ ಸಿಗುತ್ತೆ ಸಿಗುತ್ತೆ, ಅದರಲ್ಲೇನು ಇದಿಲ್ಲ. ಅದು ಬಟ್ ಈ
ಈ ಕೊನೆಯಲ್ಲಿ ಕೂಡ ಪ್ರೈಸ್ ಇದೆಯಲ್ಲ, ಇದು ನಿಜವಾಗ್ಲೂ ಬೋನಸ್ ಇದು. ಹೌದು. ಅದಾದ್ಮೇಲೂ ಇದೆ ಇನ್ನೇ ಮುಂದಕ್ಕೆ. ಈಗ ಆಕ್ಚುಲಿ 3 ಹಂತ ಸರ್ ಹೇಳ್ದಾಗೆ ವಧು ಪ್ರೀಮಿಯಂ ಪ್ರೈಸ್, ಅದಾದ್ಮೇಲೆ ಇದನ್ನ ವಿತಲ್ಡ್ ಪ್ರೈಸ್ ಅಂತ ಕರಿತೀವಿ, ಕಾಯ್ದಿರಿಸಿದ ಬೆಲೆ ಅಂತ ಹೇಳಿ. ಸೊ ಅದಾದ ನಂತರ ಡಿವಿಡೆಂಡ್ ಕೂಡ ಕೊಡ್ತೀವಲ್ಲ, ಯಾಕೆಂದ್ರೆ ಅವರೇ ಶೇರ್ದಾರರು, ಅವರೇ ಬಂಡವಾಳ ಹಾಕಿರೋದು. ಸೊ ಇದು ಪ್ರಾಡಕ್ಟ್ಸ್ ಮೇಲೆ ಕೊಡ್ತೀವಿ ಇವೆರಡು, ಪ್ರೀಮಿಯಂ ಪ್ರೈಸ್ ಮತ್ತೆ ವಿತಲ್ಡ್ ಪ್ರೈಸ್. ಎಷ್ಟು ಸಪ್ಲೈ ಮಾಡಿದಾರೆ ಅದ್ರ ಮೇಲೆ ವಿತಲ್ಡ್ ಪ್ರೈಸ್ ಕೊಡ್ತೀವಿ. ಫೈನಲಿ ಅವ್ರೇನ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಬಂದಿರೋ ಲಾಭದಲ್ಲಿ ಮತ್ತೆ ಹೇಗೇನು ಡಿವಿಡೆಂಡ್ ಕೊಡ್ತೀವಿ. ಅಂದ್ರೆ ಟೋಟಲ್ ಈ ಸಂಸ್ಥೆನಲ್ಲಿ ಬರೋಂತ ಪೂರ್ತಿ ಲಾಭ ಸಪೋರ್ಟ್ ಪ್ರೈಸ್. ಎಸ್, ಅದರ ಜೊತೆಗೆ ಸಪೋರ್ಟಿಂಗ್ ಪ್ರೈಸ್ ಇದೆ. ಈಗ ಎಕ್ಸಾಂಪಲ್ ನಮ್ದು ವೆಜಿಟೇಬಲ್ ಸೆಕ್ಷನ್ ಇದೆ, ಅಲ್ಲಿ ನಾವು ಯಾವ್ದಾದ್ರು ಒಂದು ಟೊಮೆಟೊನೋ ಅಥವಾ ಇನ್ನೊಂದು 2 ರೂಪಾಯಿ ಆಗ್ಬಿಡುತ್ತೆ ಅಂತ ಅನ್ಕೊಳ್ಳೋಣ, 10 ರೂಪಾಯಿ ಮಿನಿಮಮ್ ಕೊಟ್ಟೆ ಕೊಡ್ತೀವಿ. ಮಿನಿಮಮ್ ಪ್ರೈಸ್ ಮಿನಿಮಮ್ ಪ್ರೈಸ್ ಕೊಟ್ಟೆ ಕೊಡ್ತೀವಿ. ಮಿನಿಮಮ್ ಗ್ಯಾರಂಟಿ ಇದ್ದೇ ಇದೆ. ಗ್ಯಾರಂಟಿ ಕೊಡ್ಲೇಬೇಕು ಅವ್ರಿಗೆ, ಯಾಕೆಂದ್ರೆ 2 ರೂಪಾಯಿ 3 ರೂಪಾಯಿಗೆಲ್ಲ ಬೆಳೆದು ಏನು ಮಾಡಕ್ಕಾಗಲ್ಲ ಅವ್ರಿಗೆ ಆ ಪ್ರೈಸ್ಗೆ. ಸೊ ಹಾಗಾಗಿ 10 ರೂಪಾಯಿ ಆದ್ರೂ ಮಿನಿಮಮ್ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ 10 ರೂಪಾಯಿ ಸಪೋರ್ಟ್ ಪ್ರೈಸ್ ಕೂಡ ಕೊಟ್ಟಿದ್ದೀವಿ ನಾವು ನಮ್ಮ ರೈತರಿಗೆ. ಒಂದು ಪ್ರಶ್ನೆ ಮೂಡ್ತಾ ಇದೆ, ಹೇಳಿ. ಇಂಥ ಒಳ್ಳೆ FPOಗಳೆಲ್ಲ ಇದೆ, ನಾವು ಕೆಲವು ಸರಿ ನೋಡ್ತೀವಿ ರೈತರು ಟೊಮೊಟೊ ಬೆಲೆ ಇಲ್ಲ ಅಂತ ರಸ್ತೆಗೆ ಎಸ್ಬಿಡ್ತಾರೆ. ಕರೆಕ್ಟ್. ಸೊ ಯಾಕೆ ಹಿಂಗಾಗ್ತಾ ಇದೆ? ಅದೇ ಏನಂತ ಹೇಳಿದ್ರೆ ಸರ್, ನಾವು ಅದಕ್ಕೋಸ್ಕರನೇ ಈ ತರ ಒಂದು ಸಂಸ್ಥೆ ಮಾಡ್ಕೋಬೇಕು ರೈತರು ಅಂತ ಹೇಳೋದು. ಈಗ ರೈತರು ಒಗ್ಗಟ್ಟಾದಾಗ ಏನಾದ್ರೂ ಒಂದು ಮಾಡ್ಲಿಕ್ಕಾಗತ್ತೆ. ರೈತ ಉತ್ಪಾದಕ ಕಂಪನಿ ಮಾಡ್ಕೊಂಡು ಅದ್ರ ಮುಖಾಂತರ ಮಾಡಿದಾಗ ಫೆಸಿಲಿಟಿಗಳು ಇಟ್ಕೋಬಹುದು, ಶೇಖರಣೆ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ, ಅವರಿಗೆ ವ್ಯಾಲ್ಯೂ ಎಡಿಷನ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಈಗ ನಮ್ಮದು ಆರ್ಗ್ಯಾನಿಕ್ ಇರೋದ್ರಿಂದ ಇಷ್ಟು ಕಮಾಡಿಟಿ ಮೇಲೆ ನಾವು ವರ್ಕ್ ಮಾಡ್ತಾ ಇದೀವಿ ನಮ್ಮೆಲ್ಲ ರೈತರ ಜೊತೆಗೆ. ಈಗ ಟೊಮೆಟೊದೇ ಒಂದು ಉತ್ಪಾದಕ ಕಂಪನಿ ಮಾಡ್ಕೋಬಹುದು ಆ ಭಾಗದಲ್ಲಿ, ಅದರಲ್ಲಿ ಏನೇನು ಫೆಸಿಲಿಟಿ ಬೇಕೋ ಗೌರ್ಮೆಂಟ್ ಇಂದ ತಗೋಬಹುದು. ಮತ್ತೆ ಅದರಲ್ಲೇ ಈಗ ಆತರ ಆದಾಗ ಈಗ ಹೊರಗಡೆ ಕೊಡೋ ಬದಲು ಅಲ್ಲೇ ಏನಾದ್ರೂ ಒಂದು ವ್ಯಾಲ್ಯೂಡೇಷನ್ ಮಾಡ್ಕೊಳ್ಳೋ ಅಂತ ವ್ಯವಸ್ಥೆ ಮಾಡ್ಕೊಂಡಾಗ ಮಾರ್ಕೆಟ್ ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುತ್ತೆ ಆಕ್ಚುಲಿ. ಸೊ ಅದನ್ನೇ ನಾನು ಅವಾಗ್ಲೇ ಹೇಳಿದಾಗ ನಮ್ಮ ಸಂಸ್ಥೆಯಿಂದ ಇಲ್ಲಿ ಬರ್ತಾರಲ್ಲ ಅವ್ರಿಗೆ ಹೇಳೋದು, ನಿಮ್ ಕಮಾಡಿಟಿ ಮೇಲೆ ನೀವು ಯೋಚನೆ ಮಾಡಿ ಏನೇನ್ ಮಾಡಬಹುದು, ಇದನ್ನೇ ನೀವು ಮಾಡ್ಬೇಕು ಅಂತ ಹೇಳಿ. ರೈತರು ಸಂಘಟಿಕರಾಗಲಿ, ಆವಾಗ್ಲೇನೆ ಅವ್ರಿಗೆ ಶಕ್ತಿ ಬರೋದು. ಒಬ್ಬೊಬ್ಬನೇ ರೈತನ ಏನು ಮಾಡಕ್ಕಾಗಲ್ಲ. ಹಾಗಾಗಿ ಈ ರೈತ ಉತ್ಪಾದಕ ಕಂಪನಿಯ ಒಂದು ಉದ್ದೇಶ ಅದೇನೆ, ಅವ್ರನ್ನ ಗುಂಪಾಗಿ ಮಾಡಿ ಅವರೇ ಷೇರುದಾರರಾಗಿ ಅದು ನಮ್ಮ ಕಂಪನಿ ಅನ್ನುವ ಒಂದು ಭಾವನೆ ಅವರಲ್ಲಿ ಬರಬೇಕು. ಆವಾಗ ಮಾತ್ರ ರೈತರನ್ನ ನಾವು ಮೇಲೆ ಎತ್ತಕ್ಕಾಗತ್ತೆ. ಆಮೇಲೆ ನಮ್ಮಲ್ಲಿ ಸಾವಯವದಲ್ಲಿ ಬೆಳೆದಂತದ್ದು ಮತ್ತೆ ರೈತರುಗಳಿದಾರಲ್ಲ, ಈಗ ನೀವು ಅವಾಗ್ಲೇ ಮೆನ್ಷನ್ ಮಾಡ್ತಾ ಇದ್ರಿ ಈ ಸೂಸೈಡ್ ಅದು ಇದು ರೈತರು ಅಂತ. ಸಾವಯವ ರೈತರು ಸೂಸೈಡ್ ಮಾಡ್ಕೊಂಡಿರೋದು ಯಾವ್ದು ಆ ರೀತಿ ಉದಾಹರಣೆ ಇಲ್ಲ.